ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ ಅನುಶಾಸನ ಪರ್ವದ 241ನೇ ಭಾಗ ಇದು. ಈಗ ಈ ಬೃಹತಿ ಸಹಸ್ರ ಮಂತ್ರಗಳಲ್ಲಿ 2ನೇ ಮಂತ್ರವಾದಂಥ ಸದ್ಯೋಜಜ್ಞಾನೋ ನಿರಿಣಾತಿ ಶತ್ರುನ್ ಅನ್ನುವ ಏನು ಮಂತ್ರ ಇದೆ, ಆ ಮಂತ್ರದಿಂದ ಪ್ರತಿಪಾದಿತವಾದಂಥ ಮಂತ್ರದ ಒಂದು ಭಾಗದಲ್ಲಿ ಪ್ರತಿಪಾದಿತವಾದಂತಹ ವಿಷ್ಣು ಶಬ್ದದ ಅರ್ಥವನ್ನ ಗಮನಿಸೋಣ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಹಸ್ರ ಸಂಖ್ಯಾಕಾನಾಂ ಬೃಹತಿ ಛಂದಸಿ ನಿಬದ್ಧಾನಾಂ ಮಂತ್ರಾಣಾಂ ಮಧ್ಯೆ ಅಯಮೇಕಃ ಯಃ ದ್ವಿತೀಯಃ ಮಂತ್ರಃ ಸದ್ಯೋಜಜ್ಞಾನೋ ನಿರಿಣಾತಿ ಶತ್ರುನ್ ಪತಿಂ ವೋ ಅಜ್ಞಾನಾಂ ಇತಿ. ಅನೇನ ಮಂತ್ರೇಣ ಶಃ ಧೇನೂನಾಂ ವಿಶುದ್ಧ್ಯಸಿ ಇತ್ಯತ್ರ ಶಃ ಇತಿ ಭಾಗೇನ ವಿಷ್ಣುಶಬ್ದಸ್ಯ ಅರ್ಥಃ ಸೂಚಿತಃ अस्ति. एवञ्च विष्णोः गौणानां नाम्नां मध्ये द्वितीयस्य विष्णुनाम्नः अर्थविवरणरूपः अयं भागः शः इति भागः. विशेषेण प्राणिचेष्टकत्वात् प्राणिनः सर्वे भूताः तानि सर्वाणि भूतानि अयं परमात्मा विशेषेण शः चेष्टयते. अपि च अयं नः बलरूपः इति तेषां विष्णु शब्दे वर्तमानानां वर्णानाम् अर्थाः ऐतरेय भाष्योपनिषदि वर्णिताः. एवञ्च अस्य द्वितीयस्य मंत्रस्य शः इत्ययं वर्णः विष्णुशब्दस्य अर्थस्य सूचकः वर्तते. ಬೃಹತಿ ಛಂದಸ್ಸಿನಲ್ಲಿ ಇರುವಂತಹ 1000 ಮಂತ್ರಗಳೇನಿವೆ ಅವುಗಳಲ್ಲಿ 2ನೇ ಮಂತ್ರ ಇದು ಸದ್ಯೋಜಜ್ಞಾನೋ ನಿರಿಣಾತಿ ಶತ್ರುನ್ ಅಂತ. ಅದರ ಅರ್ಥಗಳನ್ನ ನಾವೀಗಾಗಲೇ ನೋಡಿದ್ದೇವೆ. ಇದು ಈ ಮಂತ್ರ, ಅದರಲ್ಲಿಯೂ ಕೂಡ ಈ ಮಂತ್ರದ ಕೊನೆಯ ಪಾದ ಶಹ ಧೇನೂನಾಂ ಶುದ್ಧಿಸಿ, ಅಲ್ಲಿ ಶಹ ಎಂಬ ಅಕ್ಷರ ವಿಷ್ಣು ಎಂಬ ಒಂದು ಶಬ್ದದ ಅರ್ಥವನ್ನ ವಿವರಿಸ್ತಾ ಇದೆ. ಹೀಗೆ ಈ ಶಕಾರ ಅನ್ನುವುದು ವಿಷ್ಣು ಎಂಬಲ್ಲಿನ ವಿಷ್ಣುವಿನ 1000 ನಾಮಗಳಲ್ಲಿ 2ನೇದಾದಂತಹ ವಿಷ್ಣು ಶಬ್ದದ ಅರ್ಥವನ್ನ ವಿವರಿಸ್ತದೆ. ನಾನು ಈ ಒಂದು 2 ದಿವಸದ ಹಿಂದೆ ಅದನ್ನು ಪ್ರಾರಂಭಿಸುವಾಗ ಸದ್ಯೋಜಜ್ಞಾನೋ ನಿರಿಣಾತಿ ಶತ್ರುನ್ ಪತಿಂ ವೋ ಅಜ್ಞಾನಾಂ ಅನುಯಂ ವಿಶ್ವೇ ಮದಂತ್ಯೋಮಾಹ ಶೋ ಧೇನೂನಾಂ ವಿಶುದ್ಧಿಸಿ ಅನ್ನುವ ಈ 2ನೇ ಮಂತ್ರ ಏನಿದೆಯಲ್ಲ, ಇದು ವಿಷ್ಣವೇ ನಮಃ, ವಷಟ್ಕಾರಾಯ ನಮಃ, ಭೂತಭವ್ಯ ಭವತ್ಪ್ರಭವೇ ನಮಃ, ಭೂತಕೃತೇ ನಮಃ, ಭೂತಭೃತೇ ನಮಃ ಅನ್ನುವ 5 ಮಂತ್ರಗಳ ವಿವರಣ ರೂಪವಾಗಿದೆ ಅಂತ ಹೇಳಿದ್ದೆ. ವಸ್ತುತಃ ಹಾಗಿಲ್ಲ ಅದು. ಅಲ್ಲಿ ಈ 2ನೇ ಮಂತ್ರದಲ್ಲಿ ಶಹ ಎಂಬುದು ಮಾತ್ರ ವಿಷ್ಣುವೇ ನಮಃ ಅನ್ನುವುದರ ವಿವರಣ ರೂಪವಾಗಿದೆ. ಮುಂದೆ ವಷಟ್ಕಾರ ಅನ್ನುವುದರ ವಿವರಣ ರೂಪ ಅದು ತದಿದಾಸ ಭುವನೇಶು ಜ್ಯೇಷ್ಠಂ ಪುನದಂವ ಬೋಧತೀನಾಂ
ಯಥೋ ಜಜ್ಞ ಉಗ್ರಸ್ತ್ವೇಷಂ ಬ್ರಹ್ಮಣಃ ನವಮ್ಯೋ ಯುವತೀನಾಂ ಅನ್ನುವಂಥ ಮೊದಲನೇ ಮಂತ್ರವೇ ಆಗಿದೆ. ಮುಂದೆ ಭೂತ ಭವ್ಯ ಭವತ್ಪ್ರಭು ಅನ್ನುವ ಮಂತ್ರದ ವಿವರಣ ರೂಪ ಅನುಯಂ ವಿಶ್ವೇ ಮದಂತ್ಯುಮಾಹ ಅನ್ನುವ ಎರಡನೇ ಮಂತ್ರ ಆಗಿದೆ. ಭೂತಕೃತ ಅನ್ನುವಂಥ ಮುಂದಿನ ನಾಮ ವಿಷ್ಣು ಸಹಸ್ರನಾಮಗಳಲ್ಲಿ ಅದು ಯಥೋ ಜಜ್ಜ ಉಗ್ರಸ್ತ್ವೇಷಂ ಬ್ರಹ್ಮಣಃ ಅನ್ನುವುದರಿಂದ ಸೂಚಿತ ಆಗಿದೆ. ಭೂತಭೃತ್ ಅಂತ ಆ ನಂತರದ ವಿಷ್ಣು ಸಹಸ್ರನ ನಾಮದಲ್ಲಿ ಒಂದು, ಅದು ಅನುಯಂ ವಿಶ್ವೇ ಮದಂತ್ಯುಮಾಹ ಅನ್ನುವ ಮಂತ್ರದಿಂದ ಸೂಚಿತ ಆಗಿದೆ. ಹೀಗೆ ವಿಷ್ಣುವೇ ನಮಃ, ವಷತ್ಕಾರಾಯ ನಮಃ, ಭೂತಭವ್ಯ ಭವತ್ಪ್ರಭವೇ ನಮಃ, ಭೂತಕೃತೇ ನಮಃ, ಭೂತಭೃತೇ ನಮಃ ಅಂತ ಹೀಗೇನು 5 ನಾಮಗಳಿವೆ. ಅರ್ಥಾತ್ ವಿಷ್ಣು, ವಷಟ್ಕಾರ, ಭೂತಭವ್ಯ ಭವತ್ಪ್ರಭು, ಭೂತಕೃತ್, ಭೂತಭೃತ್ ಇವಿಷ್ಟು ಈ ತಜಿದಾಸ ಭುವನೇಶು ಜ್ಯೇಷ್ಠಂ ಅನ್ನುವ ಒಂದು ಮಂತ್ರ, ಒಂದನೇ ಮಂತ್ರ. ಸದ್ಯೋ ಜಜ್ಞಾನೋ ನಿರಿನಾತಿ ಶತ್ರು ಅನ್ನುವ ಎರಡನೇ ಮಂತ್ರ. ಇವುಗಳ ವಿವರಣ ರೂಪವೇ ಆಗಿವೆ. ಮುಂದೆ ಭಾವ ಅನ್ನುವ ವಿಷ್ಣು ಸಹಸ್ರನಾಮದ ಒಂದು ಸ್ತೋತ್ರದ ಒಂದು ನಾಮ, ಅದರಿಂದ ವಾವೃಧಾನ ಶವಸಾ ಭೂರ್ಯೋಜಾಹ ಅಂತ ಬೃಹತಿ ಸಹಸ್ರ ಮಂತ್ರಗಳಲ್ಲಿ 3ನೇ ಮಂತ್ರದಿಂದ ಅದು ಪ್ರತಿಪಾದಿತವಾಗಿದೆ. ಹೀಗೊಂದು ವ್ಯತ್ಯಾಸ ಇದೆ. ನಾನು ಇದನ್ನ ಮೊನ್ನೆ ದಿವಸ ವ್ಯತ್ಯಾಸವಾಗಿ ಹೇಳಿದ್ದೆ. ಈ ಒಂದು ವ್ಯತ್ಯಾಸವನ್ನು ನಾನು ಗಮನಿಸಿದೆ, ಅದನ್ನ ಅನ್ಯಥಾ ಹೇಳಿದ್ದೆ, ಅದನ್ನು ತಿದ್ದುಕೊಳ್ಬೇಕು. ಯಾಕೆ ಹೀಗೆ, ಇದ್ರ ವಿವರ ಏನು? ಇದನ್ನ ರಘುನಾಥ ತೀರ್ಥರು ತಮ್ಮ ತತ್ವಸಾರ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ತದಿದಾಸ ಭುವನೇಶು ಜ್ಯೇಷ್ಠಂ ಅಂತ ಒಂದು ಮೂಲಭೂತವಾದಂತಹ ಋಕ್ ಏನಿದೆಯಲ್ಲ, ಋಗ್ವೇದದ ದಶಮಮಂಡಲದಲ್ಲಿ ಬರುವಂಥದ್ದು. ತದಿದಾಸ ಭುವನೇಶು ಜ್ಯೇಷ್ಠಂ ಯಥೋ ಜಜ್ಞ ಉಗ್ರಸ್ತ್ವೇಷಂ ಬ್ರಹ್ಮಣಃ ಸದ್ಯೋ ಜಜ್ಞಾನೋ ನಿರ್ಣಾತಿ ಶತ್ರು ನನುಯಂ ವಿಶ್ವೇ ಮದಂತ್ಯುಮಾಹ ಅಂತ ಆ ಒಂದು ಮಂತ್ರ ಮೂಲಭೂತವಾದ ಮಂತ್ರ. ಅದು ಪ್ರಕೃತಿ ಮಂತ್ರ ಅಂತ ಕರೀತಾರೆ. ಆ ಪ್ರಕೃತಿ ಮಂತ್ರವನ್ನೇ ವಿಹರಣೆ ಮಾಡಿ, ಅರ್ಥಾತ್ ಸಂಪಾದನೆ ಮಾಡಿ 2 ಬೃಹತಿ ಮಂತ್ರಗಳನ್ನಾಗಿ ಮಾಡಿದ್ದಾರೆ. ಹೀಗೆ 2 ಬೃಹತಿ ಮಂತ್ರಗಳನ್ನಾಗಿ, 1ನೇ ಮತ್ತು 2ನೇ ಬೃಹತಿ ಮಂತ್ರಗಳನ್ನಾಗಿ ಅದನ್ನೇ ಮಾಡಿದ್ದಾರೆ. ನಮಗದು ಗೊತ್ತಿದೆ. ತದಿದಾಸ ಭುವನೇಶು ಜ್ಯೇಷ್ಠಂ ಪುನದಂಬವೋದತೀನಾಂ ಯಥೋ ಜಜ್ಜ ಉಗ್ರಸ್ತ್ವೇಷಂ ಬ್ರಹ್ಮಣಃ ಋಣವಯ್ಯೋ ಯುವತೀನಾಂ ಅಂತ ಒಂದು ಮಂತ್ರ. ಸದ್ಯೋ ಜಜ್ಞಾನೋ ನಿರ್ಣಾತಿ ಶತ್ರೂನ್ ಪತಿಂಬೋ ಅಜ್ಞಾನಾನ್ ಅನುಯಂ ವಿಶ್ವೇ ಮದಂತ್ಯೋಮಾಹ ಶೋಧೇನೂನಾಂ ವಿಶುದ್ಧಿಸಿ ಅಂತ 2ನೇ ಮಂತ್ರವನ್ನಾಗಿ ಮಾಡಿದ್ದಾರೆ. ಆ ಒಂದು ಮಂತ್ರವನ್ನ, ಮೂಲಭೂತವಾದ ಒಂದು ಪ್ರಕೃತಿ ಮಂತ್ರವನ್ನ ಕತ್ತರಿಸಿ 8ನೇ ಮಂಡಲದ ಮತ್ತೆರಡು ಪಾದಗಳನ್ನು ಅದಕ್ಕೆ ಸೇರಿಸಿ 2 ಬೃಹತಿ ಸಹಸ್ರದ ಮಂತ್ರಗಳನ್ನಾಗಿ ಮಾಡಿದ್ದಾರೆ. ಬೃಹತಿ ಛಂದಸ್ಸಿನ 2 ಮಂತ್ರಗಳನ್ನಾಗಿ. ಅವೆರಡರದ್ದು ನಾವೀಗ ಅರ್ಥ ನೋಡಿದ್ದೇವೆ. ಆದರೆ ಬೃಹತಿ ಛಂದಸ್ಸಿನ 2 ಮಂತ್ರಗಳಾಗಿ ಅದು ಬದಲಾವಣೆ ಹೊಂದಿದ್ರೂ ಕೂಡ ಮೂಲಭೂತವಾಗಿ ಪ್ರಕೃತಿ ವಿವಕ್ಷೆ ಅದು ಒಂದೇ ಆಗಿದೆ. ಆದ್ರಿಂದ ತ್ರಿಪ್ರಥಮ ಅನ್ವಾಹ ಅಂತ ಹೀಗೆ ವಿಧಾನ ಇರುವುದರಿಂದ ಆ ಮಂತ್ರವನ್ನೇ 3 ಬಾರಿ ಹೇಳಬೇಕು. ಮೂಲತಃ ತ್ರಿಷ್ಟು ಛಂದಸ್ಸಿನಲ್ಲಿರುವಂತಹ ಆ ಮಂತ್ರವನ್ನ ವಿಹರಣದ ಮೂಲಕ, ಅಂದ್ರೆ ಸಂಪಾದನದ ಮೂಲಕ, ಎಡಿಟ್ ಮಾಡುವ ಮೂಲಕ ಬೃಹತಿ ಛಂದಸ್ಸಿಗೆ ತಂದಾಗ 2 ಋಕ್ಕುಗಳಾಗ್ತವೆ. ಅದನ್ನ 3 ಬಾರಿ ಪಠನ ಮಾಡಿದರೆ ಒಟ್ಟು 6 ಬೃಹತಿ ಛಂದಸ್ಸಿನ ಮಂತ್ರಗಳು ಆಗ್ತವೆ. ಷಡ್ ಬೃಹತ್ಯ ಸಂಪನ್ನಾಹ. ಪುನರಾವೃತ್ತಾನಾಂ ಭಿನ್ನಾಂ ರುಚಾಂ ವ್ಯಾಖ್ಯಾನಂ ಸಮಾನಂ. ಅದನ್ನ ನಾವು 3 ಬಾರಿ ಪಠನ ಮಾಡಿದರೂ ಕೂಡ ಬೃಹತಿ ಛಂದಸ್ಸಿನ ಆ 1ನೇ ಮಂತ್ರ ಮತ್ತು 2ನೇ ಮಂತ್ರವನ್ನ 3 ಬಾರಿ ಪಠನ ಮಾಡಿದರೂ ಕೂಡ ಅವು 6 ಬೃಹತಿ ಛಂದಸ್ಸಿನ ಮಂತ್ರಗಳಾದರೂ ಕೂಡ 6ಕ್ಕೂ ಅರ್ಥ ಸಮಾನವಾಗಿ ಇರ್ತದೆ. ಒಂದನ್ನ 3 ಬಾರಿ ಪಠನ ಮಾಡಿದಾಗ ಸಮಾನವಾದ ಅರ್ಥವೇ 1ನೇ ಮಂತ್ರ. 2ನೇ ಮಂತ್ರವನ್ನು 3 ಬಾರಿ ಪಠನ ಮಾಡಿದಾಗ ಅರ್ಥ ಏನು ವ್ಯತ್ಯಾಸ ಆಗೋದಿಲ್ಲ, ವ್ಯಾಖ್ಯಾನ ಸಮಾನವಾಗಿಯೇ ಇರ್ತದೆ. ಆದ್ರಿಂದ
ತದುದಾಸ ಭುವನೇಶು ಜ್ಯೇಷ್ಠಂ ಪುನರಯ್ಯೋ ಯುವತೀನಾಂ ಯಥೋ ಜಜ್ಞ ಉಗ್ರಸ್ತ್ವೇಷಂ ಬ್ರಹ್ಮಃ ಋಣದಯ್ಯೋ ಯುವತೀನಾಂ ಅಂತೇನು ಈ ಮಂತ್ರ ಇದೆಯಲ್ಲ, ಅದನ್ನ 3 ಬಾರಿ ಪಠನ ಮಾಡ್ತೇವೆ ಅಂತ ಅದರ ಅರ್ಥ. ಅಲ್ಲಿ ಪುನದಂ ಅಂತ ಬಂದಿದೆ. ನದ ಅಂದ್ರೆ ಮುಖ್ಯ ಪ್ರಾಣ, ಈ ಎಲ್ಲ ವೇದಶಾಸ್ತ್ರಗಳ ಅಧಿಪತಿಯಾದಂತಹ ಮುಖ್ಯ ಪ್ರಾಣ ಅಥವಾ ಚತುರ್ಮುಖ ಬ್ರಹ್ಮ. ಅವನನ್ನ ಅವನ ಅಭೀಷ್ಟವನ್ನು ಕೊಡುವ ಮೂಲಕ ತುಂಬಿಸ್ತಾನೆ. ಆತನಿಗೆ ಬೇಕಾದದ್ದೇನು? ನಮ್ಮ ನಿಮ್ಮಂತೆ ಯಾವತ್ತು ಧನ ಕನಕಾದಿಗಳು ಆತನಿಗೆ ಬೇಕಾಗಿಲ್ಲ. ಅವನಿಗೆ ಬೇಕಾಗಿರುವುದು ಜ್ಞಾನ, ಭಕ್ತಿ, ವೈರಾಗ್ಯ, ಬಲ, ಭಗವಂತನ ಕುರಿತಾದ ಜ್ಞಾನ, ಭಕ್ತಿಗಳು, ವೈರಾಗ್ಯ ಬೇಕು ಆತನಿಗೆ. ಮತ್ತೆ ಭಗವದ್ ವಿರೋಧಿಗಳನ್ನು ಸೆಡೆಬಿಡಿಯುವಂತಹ ಬಲ ಬೇಕು. ಹೀಗೆ ಅವನಿಗೆ ಬೇಕಾದ್ದನ್ನೇ ಅವನಿಗೆ ಕೊಟ್ಟರೆ ಆತನನ್ನು ಪೋಷಿಸಿದಂತೆ. ವಹ ಅಂದ್ರೆ ಬಲ ಅಂತ ಅರ್ಥ. ವಷಟ್ಕಾರ ಎಂಬಲ್ಲಿ ವ ಅಂದ್ರೆ ಬಲ ಅಂತ ಅರ್ಥ. ಆ ಬಲವೇ ಮೊದಲಾದ 6 ಗುಣಗಳನ್ನ, ವ ಶಟು ಅಂದ್ರೆ ವ ಪ್ರಭೃತಿ ಶಟ್, ಬಲವೇ ಮೊದಲಾದ 6 ಗುಣಗಳನ್ನ, ಕಾರ ಅಂದ್ರೆ ಕೊಡುವವನು, ತುಂಬಿಸುವವನು ಮುಖ್ಯ ಪ್ರಾಣದಲ್ಲಿ, ಚತುರ್ಮುಖನಲ್ಲಿ. ಹೀಗೆ ವಷಟ್ಕಾರ ಅಂತಂದ್ರೆ ಚತುರ್ಮುಖ ಮುಖ್ಯ ಪ್ರಾಣರಲ್ಲಿ ಬಲ ಮೊದಲಾದ ಷಟ್ ಗುಣಗಳನ್ನ, 6 ಗುಣಗಳನ್ನ ಈ ಭಗವಂತ ತುಂಬುತ್ತಾನೆ ಅಂತ ಅದರ ಅರ್ಥ. ಅವು 6 ಗುಣಗಳು ಯಾವುವು ಅನ್ನೋದನ್ನ ಈ ಮುಂದೆ ಅಂತ ನೋಡೋಣ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರೇಯಃ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಣ. ಐಶ್ವರ್ಯ, ವೀರ್ಯ, ಯಶಸ್, ಶ್ರೀ, ಜ್ಞಾನ, ವೈರಾಗ್ಯ ಇವುಗಳನ್ನ ಭಗ ಅಂತ ಹೇಳ್ತಾರೆ. ಅದು ಉಳ್ಳವನೇ ಭಗವಾನ್. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರೇಯಃ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಣ ಅಂತ ಈಗೇನು ನಾವು ಇದನ್ನು ನೋಡಿದ್ವಲ್ಲ. ಜ್ಞಾನ ಶಕ್ತಿ ಬಲೈಶ್ವರ್ಯ ವೀರ್ಯ ತೇಜಾಂಶ ಶೇಷತಃ ಭಗವತ್ ಶಬ್ದವಾಚ್ಯಾನಿ ವಿನಾಹೇಯೇರ್ ಗುಣಾದಿಭಿಹಿ ಅಂತ ಹೀಗೂ ಕೂಡ ಒಂದು ಕೇಳಿ ಬರ್ತದೆ. ಬೇರೆ ಬೇರೆ ಶ್ಲೋಕಗಳಲ್ಲಿ ಹೆಚ್ಚು ಕಡಿಮೆ ಸಮಾನ ಅನ್ನುವಂತಹ ಅರ್ಥಗಳನ್ನೇ ಅಲ್ಲಿ ವರ್ಣನೆ ಮಾಡ್ತಾರೆ. ಭಗವತ್ ಶಬ್ದದಿಂದ ವಾಚ್ಯವಾದಂತಹ ಆ 6 ಗುಣಗಳ ಅರ್ಥಗಳನ್ನು ನೋಡೋಣ. ಜ್ಞಾನ ಅಂದ್ರೆ ಸರ್ವಗ್ರಹಣ ಶಕ್ತಿ, ಎಲ್ಲವನ್ನೂ ತಿಳ್ಕೊಳ್ಳುವಂತಹ ಶಕ್ತಿ. ಐಶ್ವರ್ಯ ಅಂದ್ರೆ ಸರ್ವ ನಿಯಮನ ಶಕ್ತಿ, ಎಲ್ಲವನ್ನೂ ನಿಯಮಿಸುವಂತ ಶಕ್ತಿ, ಎಲ್ಲವನ್ನೂ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳುವಂತ ಶಕ್ತಿ ಅಂತ ಅರ್ಥ. ಅಥವಾ ಎಲ್ಲರನ್ನೂ ಅನುಗ್ರಹಿಸುವ ಶಕ್ತಿ ಅಂತ ಹಾಗಾದ್ರೂ ಅರ್ಥ ಮಾಡಬಹುದು. ವೀರ್ಯ ಅಂದ್ರೆ ಸರ್ವ ನಿಗ್ರಹ ಸಾಮರ್ಥ್ಯ, ಎಲ್ಲರನ್ನೂ ಸೋಲಿಸುವಂತಹ ಸಾಮರ್ಥ್ಯ. ಅಥವಾ ತನ್ನಲ್ಲಿರುವ ದೋಷಗಳನ್ನ ಮತ್ತೆ ಪರರಲ್ಲಿರುವಂತಹ ದೋಷಗಳನ್ನ ತನ್ನಲ್ಲಿ ದೋಷ ಇಲ್ಲದಂತೆ ಮಾಡಿಕೊಳ್ಳುವ, ಪರರ ದೋಷಗಳನ್ನ ಸ್ವಚ್ಛ ಮಾಡುವಂತಹ ಶಕ್ತಿ, ಪರಿಹರಿಸುವ ಶಕ್ತಿ ಅಂತ ಅದರ ಅರ್ಥ. ಆನಂದ ಅಂದ್ರೆ ಯಶಃ ಕೂಡ ಅರ್ಥ ಮಾಡ್ತಾರೆ. ಯಾಕಂದ್ರೆ ನಹ ಅಂದ್ರೆ ಬಲ, ನಕಾರ ಬಲವನ್ನು ಸೂಚನೆ ಮಾಡ್ತದೆ. ಆನಂದವೇ ಒಂದು ಬಲ, ಭಗವಂತನಿಗೆ ಆನಂದವೇ ಒಂದು ಬಲ. ನ ಅಂತ ಅನ್ನೋದು ನಿರ್ವೃತ್ತಿ, ನಶ್ಚ ನಿರ್ವೃತ್ತಿ ವಾಚಕ ಅಂತ ಮಹಾಭಾರತದಲ್ಲಿ ಕಾಣಿಸುವುದರಿಂದ ನ ಅಂದ್ರೆ ನಿರ್ವೃತ್ತಿ, ಆನಂದ ಅನ್ನೋದನ್ನು ಅದು ಸೂಚನೆ ಮಾಡ್ತದೆ. ಆದ್ದರಿಂದ ಯಶಸ್ ಅಂತ ಹೇಳಿದ್ರಿಂದ ಆನಂದವನ್ನೇ ಹೇಳಿದಂತಾಯಿತು ಅಂತ ವ್ಯಾಖ್ಯಾನ ಮಾಡ್ತಾರೆ. ಅದರ ವಿಸ್ತೃತ ರೂಪ ಹೀಗೆ: ಯ ಅಂತಂದ್ರೆ ಯಾ ಪ್ರಾಪಣ ಅಂತ ಧಾತು, ಅದಕ್ಕೆ ತಿಳಿದುಕೊಳ್ಳುವುದು ಅಂತ ಅರ್ಥ. ಯ ಅಂದ್ರೆ ಅನುಭವ ಅಂತ ಅರ್ಥ. ಶ ಅಂದ್ರೆ ಆನಂದ, ಶಮ್ ಅನ್ನೋದು ಸುಖವನ್ನು ಹೇಳ್ತದೆ, ಅದು ಪ್ರಸಿದ್ಧವಾಗಿಯೇ ಇದೆ. ಈ ಯಶಃ ಅಂದ್ರೆ ಆನಂದಾನುಭವ ರೂಪವಾದವನು ಅಂತ ಅದರ ಅರ್ಥ. ಹೀಗೆ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರೇಯಃ ಅನ್ನುವಲ್ಲಿ ಯಶಸ್ಸು ಅಂತ ಏನು ಶಬ್ದ ಬಂತಲ್ಲ, ಅದು ಆನಂದ ಅನ್ನುವ ಅರ್ಥವನ್ನ ಸೂಚನೆ ಮಾಡ್ತದೆ ಅಂತ ಅದರ ತಾತ್ಪರ್ಯ.
6 ಗುಣಗಳನ್ನು ಹೇಳುವಂತಹ ಮತ್ತೊಂದು ಶ್ಲೋಕ ಇದೆಯಲ್ಲ, ಜ್ಞಾನ ಶಕ್ತಿ ಬಲ ಐಶ್ವರ್ಯ ವೀರ್ಯ ತೇಜಾಂಸಿ ಅಂತ. ತೇಜಸ್ ಅಂದ್ರೆ ಕಾಂತಿ, ಶ್ರೀಹಿ ಅಂತ ಅರ್ಥ. ಆ ಭಗವಂತನ ಸ್ವಾಭಾವಿಕವಾದಂತಹ ಸ್ವರೂಪದ ಕಾಂತಿ ಅದು ಆ ಶ್ರಿಯ ಅಂತಲ್ಲಿ ಕೆಲವು ಒಂದು ಶ್ಲೋಕದಲ್ಲಿ ಐಶ್ವರ್ಯಸ ಸಮಗ್ರಸಿ ವೀರ್ಯಸ್ಯ ಸಹ ಶ್ರಿಯ ಅಂತಿದೆ. ಶ್ರೀ ಅನ್ನುವುದು ಒಂದ್ ಕಡೆ ಇದ್ರೆ ಇನ್ನೊಂದ್ ಕಡೆ ಆ ಶ್ರೀ ಅನ್ನೋ ಶಬ್ದ ಕಾಣಿಸೋದಿಲ್ಲ. ಜ್ಞಾನ ಶಕ್ತಿ ಬಲೈಶ್ವರ್ಯ ವೀರ್ಯ ತೇಜಾಂಸಿ ಅಶೇಷತಃ ಭಗವತ್ ಶಬ್ದವಾಚ್ಯಾನಿ ವಿರಾಹೇರ್ ಗುಣಾದಿಭಿ ಅಂತ. ಅಲ್ಲಿ ತೇಜಸ್ ಅನ್ನೋ ಶಬ್ದ ಕಾಣಿಸ್ತದೆ. ತೇಜಸ್ ಅನ್ನೋ ಶಬ್ದಕ್ಕೂ ಶ್ರೀ ಅನ್ನೋ ಶಬ್ದಕ್ಕೂ ಅರ್ಥ ಒಂದೇ. ಮುಂದೆ ಶಕ್ತಿ ಅಂತಂದ್ರೆ ವೈರಾಗ್ಯ, ಅಸಂಗತ್ವ. ಈ ಮುಖ್ಯ ಪ್ರಾಣ ಮತ್ತೆ ಪರಮಾತ್ಮ ಇಬ್ರು ಕೂಡ ಸಂಗರಹಿತರಾಗಿದ್ದಾರೆ. ನಿರ್ಲಿಪ್ತತ್ವ ಅಂತ ಅದರ ಅರ್ಥ ಆಗ್ತದೆ. ಇನ್ನ ಮತ್ತೊಂದು ಶ್ಲೋಕದಲ್ಲಿ ಐಶ್ವರ್ಯಸ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರೇಯ ಜ್ಞಾನ ವೈರಾಗ್ಯ ಯೋಶ್ಚೈವ ಅಂತ ಒಂದ್ ಕಡೆ ಇದ್ರೆ ಇನ್ನೊಂದ್ ಕಡೆ ಜ್ಞಾನ ವಿಜ್ಞಾನ ಯೋಶ್ಚ ಅಂತಿದೆ. ವಿಜ್ಞಾನಂ ಆತ್ಮಯೋಗ್ಯಂ ಸ್ಯಾತ್ ಜ್ಞಾನಂ ಸಾಧಾರಣಂ ಸ್ಮೃತಂ, ಇದೆಲ್ಲರಿಗೂ ಗೊತ್ತಿದ್ದೇ ಇದೆ. ಜ್ಞಾನ ಅಂದ್ರೆ ಎಲ್ಲರಿಗೂ ಎಲ್ಲರಿಗೂ ತಿಳ್ಕೊಳ್ಬೇಕಾದ ಸಂಗತಿಗಳ ಜ್ಞಾನವನ್ನು ಜ್ಞಾನ ಅಂತ ಹೇಳ್ತಾರೆ. ಒಬ್ಬ ನಿರ್ದಿಷ್ಟ ವ್ಯಕ್ತಿ ತನ್ನ ಸಾಧನೆಗಾಗಿ ತಿಳ್ಕೊಳ್ಬೇಕಾದ ವಿಷಯಗಳನ್ನ ವಿಷಯೀಕರಿಸುವ ಜ್ಞಾನವನ್ನೇ ವಿಜ್ಞಾನ ಅಂತ ಹೇಳ್ತಾರೆ. ಹೀಗೆ ಜ್ಞಾನ ವಿಜ್ಞಾನ ಅಂತ ಒಂದ್ ಕಡೆ ಇರ್ತದೆ, ಜ್ಞಾನ ವೈರಾಗ್ಯ ಅಂತ ಮತ್ತೊಂದ್ ಕಡೆ ಇರ್ತದೆ. ಜ್ಞಾನ ಶಕ್ತಿ ಬಲೈಶ್ವರ್ಯ ವೀರ್ಯ ತೇಜಾಂಶ ಶೇಷತಃ ಅಂತೇನು ಶ್ಲೋಕ ಇದೆಯಲ್ಲ, ಅಲ್ಲಿ ಶಕ್ತಿ ಮತ್ತು ಬಲಗಳ ಅರ್ಥವನ್ನ ಹೀಗೆ ಸ್ವಲ್ಪ ವ್ಯತ್ಯಾಸ ಮಾಡಿ ತಿಳ್ಕೊಳ್ಬೇಕು. ಸರ್ವಚೇಷ್ಟಿತೃತ್ವಾತ್ ಪ್ರಾಣೋಭಿಭವ ಶಕ್ತಿತಃ ಯೋಗಶ್ಚಾಭಿಭಾವ್ಯತ್ವಾತ್ ಸಹಶ್ಚ ಸ್ವೇಚ್ಛಯಾ ಕೃತೆ ಬಲಂ ವಿಧಾರಕತ್ವಾಚ್ಚ ವಿಸರ್ತಿರ್ವಾಯುರುಚ್ಯತೆ ಅಂತ ಮಹಾಭಾರತದ ಶ್ಲೋಕ ಭಾಗವತ ತಾತ್ಪರ್ಯದಲ್ಲಿ ಏನು ಉದ್ಧೃತ ಆಗಿದೆಯಲ್ಲ, ಅದರ ಅಭಿಪ್ರಾಯಕ್ಕನುಸಾರವಾಗಿ ಬಲ ಅಂದ್ರೆ ತನ್ನ ಇಚ್ಛೆಗನುಸಾರವಾಗಿ ಕೆಲಸ ಮಾಡುವ ಶಕ್ತಿ. ಇನ್ನೊಬ್ಬರ ಇಚ್ಛೆಗನುಸಾರವಾಗಿ ಕೆಲಸ ಮಾಡದೆ ತನ್ನ ಇಚ್ಛೆಗನುಸಾರವಾಗಿ ತಾನೇ ಕೆಲಸ ಮಾಡುವ ಶಕ್ತಿಯನ್ನ ಬಲ ಅಂತ ಹೇಳ್ತಾರೆ. ವೀರ್ಯ ಅಂದ್ರೆ ಇನ್ನೊಬ್ಬರನ್ನು ಸೋಲಿಸುವ ಶಕ್ತಿ. ಶಕ್ತಿ ಅಂದ್ರೆ ಮತ್ತೊಬ್ಬರಿಂದ ಸೋಲದೇ ಇರುವಂತಹ ಶಕ್ತಿ. ಹೀಗೆ ಶಕ್ತಿ ಅನ್ನೋದಕ್ಕೆ ಮತ್ತೆ ವೀರ್ಯ ಅನ್ನೋದಕ್ಕೆ ಬಲ ಅನ್ನೋದಕ್ಕೆ ಪ್ರತ್ಯೇಕವಾದ ಅರ್ಥಗಳನ್ನ ಮಾಡಬೇಕು. ಇನ್ನೊಬ್ಬರಿಗೆ ಸೋಲದಿರುವುದು ಶಕ್ತಿ, ಇನ್ನೊಬ್ಬರನ್ನು ಸೋಲಿಸುವುದು ವೀರ್ಯ, ತನ್ನ ಇಚ್ಛೆಗನುಸಾರವಾಗಿ ತಾನು ಕಾರ್ಯ ಮಾಡುವುದು ಬಲ. ಹೀಗೆ ಅದರ ತಾತ್ಪರ್ಯ ಆಗ್ತದೆ. ಈ ಗುಣಗಳು ಉಳ್ಳವನೇ ಭಗವಂತ. ಆದ್ರೆ ಭಗವಂತನಲ್ಲದೆ ಉಳಿದ ದೇವತೆಗಳು ಕೂಡ ಭಗವಾನ್ ಎಂಬ ಶಬ್ದದಿಂದ ವಾಚ್ಯರಾಗಿದ್ದಾರೆ. ಭಾಗವತ ತಾತ್ಪರ್ಯದ 11, 16, 29 ಆ ಭಾಗದಲ್ಲಿ ಐಶ್ವರ್ಯಾದಿ ಗುಣೈಷಡ್ಭಿ ಸಾಮಗ್ರ್ಯಾತ್ ಸರ್ವದೇವತಾ ಭಗವತ್ ಶಬ್ದವಾಚ್ಯಾಶ್ಚ ಸಾಕ್ಷಾತ್ ಭಗವಾನ್ ಹರಿ ನಿರಪೇಕ್ಷಂ ತು ಸಾಮಗ್ರ್ಯಂ ತಸ್ಯ ಸರ್ವಾಧಿಕಂ ಯತಃ ಅಂತ ಆ ಭಗವತ್ ಶಬ್ದದಿಂದ ಎಲ್ಲರೂ ಹೇಗೆ ವಾಚ್ಯರು ಅಂತ ಅನ್ನೋದನ್ನ ವರ್ಣಿಸ್ತಾರೆ. ಐಶ್ವರ್ಯ ಮೊದಲಾದ ಗುಣಗಳು ನಾವೀಗೇನು ನೋಡಿದ್ವಲ್ಲ 6 ಗುಣಗಳು, ಆ ಗುಣಗಳು ಇರುವುದರಿಂದ ಯಥಾಯೋಗ್ಯವಾಗಿ ಇರುವುದರಿಂದ ಎಲ್ಲ ದೇವತೆಗಳು ಭಗವತ್ ಶಬ್ದ ವಾಚ್ಯರೇ. ಆದ್ರೆ ಭಗವತ್ ಶಬ್ದಕ್ಕೆ ಮುಖ್ಯವಾಗಿ ವಾಚ್ಯ ಭಗವಂತ ಮಾತ್ರ. ಯಾಕಂದ್ರೆ ಪೂರ್ಣವಾದ ಆ ಭಗವತ್ ಐಶ್ವರ್ಯ ಮೊದಲಾದವುಗಳು ಇರುವುದು ಅವನಲ್ಲಿ. ಮುಂದೆ ಲಕ್ಷ್ಮೀ, ಚತುರ್ಮುಖ ಇತ್ಯಾದಿ ದೇವತೆಗಳಿದ್ದಾರೆ. ತಾರತಮ್ಯ ಕಕ್ಷಾದಲ್ಲಿ ಕೆಳಗೆ ಬಂದಂತೆ ಅವರಲ್ಲಿ ಆ ಗುಣಗಳ ಪೂರ್ಣತೆ ಅಂತನ್ನುವುದು ಕಡಿಮೆ ಆಗಿರ್ತದೆ. ಅದಕ್ಕಾಗಿ ಅವರೆಲ್ಲರೂ ಭಗವತ್ ಶಬ್ದ ವಾಚ್ಯರೇ. ಆದರೂ ಭಗವತ್ ಶಬ್ದದಿಂದ ಮುಖ್ಯವಾಗಿ ವಾಚ್ಯನಾದವನು ಭಗವಂತನೇ ಆಗಿದ್ದಾನೆ, ಭಗವಂತ ಶ್ರೀಹರಿಯೇ ಆಗಿದ್ದಾನೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಇದು ಕಂಡು ಬರ್ತದೆ. ಹೀಗೆ ಆ ಮುಖ್ಯ ಪ್ರಾಣನನ್ನ ವಷಟ್ ಆಗಿ ಮಾಡಿರುವವನು, ವಷಟ್ಟು ಮುಖ್ಯ ಪ್ರಾಣ, ಅವನನ್ನು ವಷಟ್ಟಾಗಿ ಮಾಡಿರುವಂತಹ ವಷತ್ಕಾರ ಈ ಭಗವಂತ ಅಂತ ಅದರ ಅರ್ಥ.
ಇದು ಆ ನದಂಪು ಅನ್ನುವ ಮೊದಲನೇ ಬೃಹತಿ ಸಹಸ್ರ ಮಂತ್ರದ ಒಂದು ಶಬ್ದದಿಂದ ಸೂಚಿತ ಆಗಿದೆ. ವಿಶ್ವಂ ವಿಷ್ಣುರ್ ವಷಟ್ಕಾರ ಅನ್ನುವಲ್ಲಿ ವಿಶ್ವಂ ಅಂತ ಏನು ಮೊದಲಿಂದ ನಾವು ನೋಡಿದ್ದೇವಲ್ಲ, ವಿಶ್ವ ಶಬ್ದದ ಅರ್ಥವೂ ಕೂಡ ಈ ವಿಶ್ವ ಎಂಬಲ್ಲಿ ಅದು ಕೂಡ ಮುಖ್ಯ ಪ್ರಾಣ ಅಂತಾನೆ ಅರ್ಥ ಆಗಿತ್ತು. ಆ ಮುಖ್ಯ ಪ್ರಾಣನಿಗೆ ತನ್ನ ಅಭೀಷ್ಟ ಏನೇನೋ ಅಭೀಷ್ಟವಾದ್ದೆಲ್ಲ ಕೊಡುವಂಥವನು ಈ ವಿಶ್ವ ಅನ್ನುವ ದೃಷ್ಟಿಯಿಂದ ನದಂಪು ಅನ್ನುವುದರಿಂದಲೇ ವಿಶ್ವ ಎಂಬ ಶಬ್ದದ ಅರ್ಥ ಸೂಚಿತ ಆಗಿತ್ತು. ಇಲ್ಲೂ ಕೂಡ ನದಂಪು ಎಂಬ ಶಬ್ದದಿಂದಲೇ ವಿಷ್ಣು ಎಂಬ ಶಬ್ದದ ಅರ್ಥವೂ ಕೂಡ ಸೂಚಿತ ಆಗಿದೆ. ನದಂಪು ಎಂಬ ಶಬ್ದದಿಂದ ವಷಟ್ಕಾರ ಎಂಬ ಶಬ್ದದ ಅರ್ಥ ಸೂಚಿತ ಆಗಿದೆ. ನಾನು ಅದನ್ನು ವಿಷ್ಣು ಶಬ್ದ ಅಂತ ಹೇಳಿದೆ, ಸ್ವಲ್ಪ ವ್ಯತ್ಯಾಸ ಮಾಡಿಕೊಳ್ಬೇಕು. ವಷಟ್ಕಾರ ಎಂಬ ಶಬ್ದದ ಅರ್ಥ ನದಂಪು ಎಂಬ ಶಬ್ದದಿಂದ ಸೂಚಿತ ಆಗಿದೆ. ವಿಷ್ಣು ಶಬ್ದದ ಅರ್ಥ ಶಹ ಧೇನುನಾ ಶುದ್ಧಿಸಿ ಎನ್ನುವಲ್ಲಿ ಶಹ ಅಂತಿದೆಯಲ್ಲ, ಅದರ ಮೂಲಕ ಸೂಚಿತ ಆಗಿದೆ. ವಿಶೇಷಣ ಎಲ್ಲ ಪ್ರಾಣಿಗಳಿಗೂ ಅವನು ಚೇಷ್ಟಕನಾಗಿದ್ದಾನೆ. ತಸ್ಯೈವ ಏತಸ್ಯ ಸಂಹಿತಾಯಿ ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ ಅಂತ ಐತರೇಯ ಉಪನಿಷತ್ನಲ್ಲಿ ಆ ವಿಷ್ಣು ಎಂಬಲ್ಲಿನ ನಕಾರದಿಂದ ಬಲ ಸೂಚಿತ ಆಗಿದೆ, ಭಗವಂತನ ಬಲ ಸೂಚಿತ ಆಗಿದೆ. ಶಕಾರದಿಂದ ಸರಿ ಎಲ್ಲ ಪ್ರಾಣಿಗಳನ್ನು ಆತ ನೇಮಿಸ್ತಾನೆ ಅಂತ ಅನ್ನೋದನ್ನ ಸೂಚನೆ ಮಾಡ್ತಾರೆ. ವಿಷ್ಣುನಾಮ್ನಿ ಶಕಾರೇಣ ರಮಾ ಬ್ರಹ್ಮೇಶ ಪೂರ್ವಿಣಃ ಪ್ರಣೇತೃತ ಅಖಿಲಸ್ಯ ಉಕ್ತ. ಹೀಗೆ ಶಕಾರ ಅನ್ನೋದು ಚೇಷ್ಟಾವನ್ನು ತಿಳಿಸ್ತದೆ. ಶಹ ಧೇನುನಾಮಿ ಸಿದ್ಧಿಸಿ ಅನ್ನುವ ಭಾಗದಿಂದ ಸರ್ವಪ್ರಾಣಿ ಚೇಷ್ಟಕ ಅನ್ನೋದು ಸಿಗುತ್ತದೆ. ಹೀಗೆ ಶಹ ಅನ್ನುವ ಆ ಭಾಗ ವಿಷ್ಣು ಎಂಬ ಶಬ್ದದ ಅರ್ಥವನ್ನ ಸೂಚನೆ ಮಾಡ್ತದೆ. ಹೀಗಿದು ವಿಶ್ವಂ ವಿಷ್ಣು ವಷಟ್ಕಾರ ಇಷ್ಟದ ವಿವರವಾಗಿದೆ. ಹೀಗಿದು ವಿಷ್ಣು ಶಬ್ದದ ವಿವರಣ ರೂಪವಾದಂತಹ ಶಹ ಅಂತೇನು ಆ ಮಂತ್ರದ ಭಾಗ ಇದೆ, ಅದರ ವಿವರಣೆ ಆಯಿತು. ವಿಷ್ಣು ಶಬ್ದದ ಅರ್ಥವನ್ನು ವಿವರಿಸುವಂತಹ ಅನೇಕ ಪ್ರಮಾಣ ಶ್ಲೋಕಗಳು ಮತ್ತೆ ಪ್ರಮಾಣ ಶ್ಲೋಕಗಳು ಇಲ್ಲದೆ ಹೋದರೂ ಕೂಡ ಅನೇಕ ಅರ್ಥವನ್ನು ವಿಷ್ಣು ಶಬ್ದದಿಂದ ನಾವೇನು ತಿಳ್ಕೊಳ್ಬಹುದಾಗಿದೆ. ಅದನ್ನ ಇನ್ನು ಮುಂದಿನಂತೆ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.